ಹಾಯ್ ಎಲ್ರಿಗೂ ನಮಸ್ತೆ. ನೀವು ನೋಡ್ತಿದ್ದೀರಾ ಟೀಮ್ ಡ್ರೈವಿಂಗ್ ಲವರ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರಜ್ವಲ್ ನಾಯ್ಕ್. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಮಹೀಂದ್ರ ಫ್ಯೂರಿಯೋ 7 ಟ್ರಕ್ನ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಿದ್ದಲ್ಲಿ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಸೊ ಈ ಒಂದು ಟ್ರಕ್ ಬಂದುಬಿಟ್ಟು ನೋಡಲು ಈ ರೀತಿಯಾಗಿರುವಂಥದ್ದು. ಸೊ ಇದರ ಗ್ರಾಸ್ ವೆಹಿಕಲ್ ವೇಟ್ ಬಂದುಬಿಟ್ಟು 6950 kg ಆಗಿರುವಂಥದ್ದು. ಹಾಗೂ ಇದು ಕ್ಯಾಬಿನ್ ವಿತ್ ಚೆಸ್ಸಸ್ ಮತ್ತು ಕ್ಯಾಬಿನ್ ವಿತ್ ಲೋಡ್ ಬಾಡಿಗಳೆಂಬ 2 ವೇರಿಯಂಟ್ಸ್ಗಳಲ್ಲಿ ಸಿಗ್ತಾ ಇರುವಂಥದ್ದು. ಅಂದರೆ ನೀವು ಹೊರಗಡೆ ಬಾಡಿನ ಕಟ್ಟಿಸ್ಕೊಳ್ತೀವಿ ಅಂತಂದರೆ ಕ್ಯಾಬಿನ್ ಆ್ಯಂಡ್ ಚೆಸ್ಸಸ್ ಅಷ್ಟೇ ಸಿಗ್ತಾ ಇರುವಂಥದ್ದು. ಹಾಗೂ ನಮಗೆ ಕಂಪನಿ ಬಾಡಿನೇ ಬೇಕಂತಂದರೆ ಕ್ಯಾಬಿನ್ ವಿತ್ ಲೋಡ್ ಬಾಡಿ ಸಹ ಸಿಗ್ತಾ ಇರುವಂಥದ್ದು. ಹಾಗೂ ಲೋಡ್ ಬಾಡಿಯಲ್ಲೂ ಸಹ ಫಿಕ್ಸ್ಡ್ ಸೈಡ್, ಡ್ರಾಪ್ ಸೈಡ್ ಮತ್ತು ಹೈ ಸೈಡ್ ಡೆಕ್ಗಳಂಥ 3 ಆಪ್ಷನ್ಸ್ಗಳಲ್ಲಿ ಈ ಒಂದು ಟ್ರಕ್ ನಿಮಗೆ ಕಂಪನಿಯಿಂದ ಸಿಗ್ತಾ ಇರುವಂಥದ್ದು. ಹಾಗೂ ಬಾಡಿ ಲೆಂತ್ ಬಂದುಬಿಟ್ಟು 10.5 ಫೀಟ್ ಮತ್ತು 14 ಫೀಟ್ಗಳಲ್ಲಿ ಅವೈಲೇಬಲ್ ಇರುವಂಥದ್ದು. ಹಾಗೂ ಇದರ ಇಂಜಿನ್ನ ಕಡೆ ನೋಡೋದಾದರೆ 3500 cc ಉಳ್ಳ 4 ಸಿಲಿಂಡರ್ಗಳನ್ನು ಹೊಂದಿರುವಂಥ 3.5 ಲೀಟ್ರ್ MDI ಟೆಕ್ ಡೀಸೆಲ್ ಇಂಜಿನ್ ಇದಾಗಿರುವಂಥದ್ದು. ಹಾಗೂ ಇದರ ವೀಲ್ ಬೇಸ್ ಬಂದುಬಿಟ್ಟು 2770 mm ಮತ್ತು 3320 mmಗಳಲ್ಲಿ ಅವೈಲೇಬಲ್ ಇರುವಂಥದ್ದು. ಹಾಗೂ ಟಯರ್ ಬಂದುಬಿಟ್ಟು 7.50x16 ಸೈಜ್ಗಳಲ್ಲಿ ಸಿಗ್ತಾ ಇರುವಂಥದ್ದು. ಹಾಗೂ ಫ್ರಂಟ್ ಸಸ್ಪೆನ್ಷನ್ ಬಂದುಬಿಟ್ಟು ಸೆಮಿ ಎಲಿಪ್ಟಿಕಲ್ ಲೀಪ್ ಸ್ಪ್ರಿಂಗ್ ಸಸ್ಪೆನ್ಷನ್ ಆಗಿರುವಂಥದ್ದು. ಹಾಗೂ ರಿಯರ್ ಸಸ್ಪೆನ್ಷನ್ ಸಹ ಸೇಮ್ ಆ್ಯಸ್ ಇಟ್ ಈಸ್ ಫ್ರಂಟ್ ಸಸ್ಪೆನ್ಷನ್ ಆಗಿರುವಂಥದ್ದು. ಹಾಗೂ ಫ್ಯೂಯಲ್ ಟ್ಯಾಂಕ್ ಬಂದುಬಿಟ್ಟು 75 ಲೀಟರ್ ಕೆಪಾಸಿಟಿಯನ್ನು ಹೊಂದಿರುವಂಥದ್ದು. ಹಾಗೂ ಇದರ ಮೈಲೇಜ್ ಬಂದುಬಿಟ್ಟು 7 to 9 km/L ಆಗಿರುವಂಥದ್ದು. ಒಳ್ಳೆ ಮೈಲೇಜ್ ಇದೆ ಅಂತ ಹೇಳ್ಬೋದಾಗಿದೆ. ಹಾಗೂ ಇದರ ಮ್ಯಾಕ್ಸ್ ಸ್ಪೀಡ್ ಬಂದುಬಿಟ್ಟು 80 km/h ಆಗಿರುವಂಥದ್ದು. ಹಾಗೂ ಕ್ಲಚ್ನ ಕಡೆ ನೋಡೋದಾದರೆ 280 mm ಆರ್ಗ್ಯಾನಿಕ್ ಕ್ಲಚ್ ಇದಾಗಿರುವಂಥದ್ದು. ಹಾಗೂ ಟ್ರಾನ್ಸ್ಮಿಷನ್ ಬಂದುಬಿಟ್ಟು 5 ಸ್ಪೀಡ್ ಗೇರ್ಗಳನ್ನು ಹೊಂದಿರುವಂಥದ್ದು. ಅಂದರೆ 5 ಫಾರ್ವರ್ಡ್ ಗೇರ್ ಪ್ಲಸ್ 1 ರಿವರ್ಸ್ ಗೇರ್. ಹಾಗೂ ಇದರ ಫೀಚರ್ಸ್ನ ಕಡೆ ನೋಡೋದಾದರೆ ಸ್ಟೇರಿಂಗ್ ಬಂದುಬಿಟ್ಟು ಪವರ್ ಸ್ಟೇರಿಂಗ್ ಆಗಿರುವಂಥದ್ದು. ಹಾಗೂ ಟೈಲ್ಟ್ ಆ್ಯಂಡ್ ಟೆಲಿಸ್ಕೋಪಿಕ್ ಅಡ್ಜಸ್ಟ್ಮೆಂಟನ್ನು ಹೊಂದಿರುವಂಥದ್ದು. ಡ್ರೈವರ್ ಸೀಟ್ ಬಂದುಬಿಟ್ಟು 4-way ಅಡ್ಜಸ್ಟೇಬಲ್ ಆಗಿರುವಂಥದ್ದು. ಹಾಗೂ ಇದರಲ್ಲಿ AC ಇರುವುದಿಲ್ಲ, ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಅನ್ನು ಬಿಟ್ಟಿರುವಂಥದ್ದು. ಹಾಗೂ ಮೊಬೈಲ್ ಚಾರ್ಜಿಂಗ್ ಪಾಯಿಂಟ್ ಸಹ ಇರುವಂಥದ್ದು, ಬಾಟಲ್ ಹೋಲ್ಡರ್ ಸಹ ಇರುವಂಥದ್ದು. ಹಾಗೂ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಮತ್ತು ಕ್ರೂಸ್ ಕಂಟ್ರೋಲ್ ಇದರಲ್ಲಿ ಇರುವುದಿಲ್ಲ. ಸೊ ಕ್ರೂಸ್ ಕಂಟ್ರೋಲ್ ಅಂತಂದ್ರೆ ಏನು ಅಂತ ಕನ್ಫ್ಯೂಸ್ ಆಗಿದ್ರೆ ಗೆಳೆಯರೆ, ಈ ಕ್ರೂಸ್ ಕಂಟ್ರೋಲ್ನ ಬಗ್ಗೆ ಸಹ ಒಂದು ಡೀಟೇಲ್ ಆಗಿ ವಿಡಿಯೋ ಮಾಡಿದ್ದೇನೆ. ಸೊ ಆ ವಿಡಿಯೋದ ಲಿಂಕ್ ಸಹ ಡಿಸ್ಕ್ರಿಪ್ಷನ್ ಅಲ್ಲಿ ನೀಡಿದ್ದೇನೆ. ಸೊ ಒಮ್ಮೆ ಚೆಕ್ ಮಾಡಿ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಕೊಳ್ಳಿ. ಹಾಗೂ ಇದರ ಸೇಫ್ಟಿ ಕಡೆ ನೋಡೋದಾದ್ರೆ ಸರ್ವಿಸ್ ಬ್ರೇಕ್ಸ್ಗಳು ಹೈಡ್ರಾಲಿಕ್ಸ್ ಬ್ರೇಕ್ಸ್ಗಳಾಗಿರುವಂಥದ್ದು. ಹಾಗೂ ಇದರಲ್ಲಿ ABS ಇರೋದಿಲ್ಲ, ಎಂಟಿ ಬಾರ್ ರೋಲ್ಗಳನ್ನು ಹೊಂದಿರುವಂಥದ್ದು, ಡಿಫರೆನ್ಷಿಯಲ್ ಲಾಕ್ ಸಹ ಇರೋದಿಲ್ಲ, ಸೀಟ್ ಬೆಲ್ಟ್ಸ್ಗಳನ್ನು ಹೊಂದಿರುವಂಥದ್ದು. ಹಾಗೂ ಫಾಗ್ ಲೈಟ್ಗಳನ್ನು ಸಹ ಹೊಂದಿರುವಂಥದ್ದು. ಟ್ಯೂಬ್ಲೆಸ್ ಟೈರ್ಗಳು ಇರುವುದಿಲ್ಲ. ಸೊ ಕೊನೆಯಲ್ಲಿ ಇದರ ಪ್ರೈಸ್ನ ಕಡೆ ನೋಡೋದಾದರೆ ಗೆಳೆಯರೆ 15 ರಿಂದ 16 ಲಕ್ಷಕ್ಕೆ ಈ ಒಂದು ಗಾಡಿ ಸಿಗ್ತಾ ಇರುವಂಥದ್ದು. ಸೊ ಇಷ್ಟೇ ಇವತ್ತಿನ ಒಂದು ವಿಡಿಯೋ ಗೆಳೆಯರೆ. ಈ ಒಂದು ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟವಾಗಿದ್ದಲ್ಲಿ ಈಗಲೇ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ನಿಮಗೆ ಯಾವುದೇ ಒಂದು ವೆಹಿಕಲ್ನ ಬಗ್ಗೆ ಇನ್ಫಾರ್ಮೇಷನ್ ಬೇಕಿದ್ದಲ್ಲಿ ಕಮೆಂಟ್ ಸೆಕ್ಷನ್ನಲ್ಲಿ ಹಾಕ್ಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್.